ಜನ ಟೋಲ್ ಗೇಟ್ಗಳ ಬಗ್ಗೆ ವಿರೋಧ ಮಾಡುವುದು ಸಾಮಾನ್ಯ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಟೋಲ್ಗಳು ಕಾರ್ಯನಿರ್ವಹಿಸ್ತಾ ಇವೆ. ಮತ್ತೆ 3 ಟೋಲ್ಗಳ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ. ಜನರು ತಮ್ಮ ಮೇಲೆ ನಡೀತಿರೋ ಅನ್ಯಾಯದ ವಿರುದ್ಧ ಸಿಡಿದೆದ್ದಿದ್ದಾರೆ. ದಕ್ಷಿಣ ಕನ್ನಡ ಜನರ ಕಾಡುತ್ತಿದೆ ಟೋಲ್ ಭೂತ. 60 ಕಿಲೋಮೀಟರ್ 3 ಟೋಲ್ ಗೇಟ್, ಸಿಡಿದೆದ್ದ ಜನ. ರಾಷ್ಟ್ರೀಯ ಹೆದ್ದಾರಿಗೆ 60 ಕಿಲೋಮೀಟರ್ ವ್ಯಾಪ್ತಿಗೊಂದು ಟೋಲ್ ಗೇಟ್ ಇರಬೇಕು ಅಂತ ನಿಯಮ ಹೇಳುತ್ತೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸದ್ಯ 3 ಟೋಲ್ ಗೇಟ್ಗಳು ಕಾರ್ಯನಿರ್ವಹಿಸುತ್ತಿದೆ. ಮತ್ತೆ 3 ಟೋಲ್ ಗೇಟ್ ತೆರೆಯಲು ರಾಜ್ಯ ಸರ್ಕಾರ ಮುಂದಾಗಿದೆ. ಅನೇಕ ವರ್ಷಗಳಿಂದ ನಡೆಯುತ್ತಿರೋ ಹಗಲು ದರೋಡೆ ಬಗ್ಗೆ ಸುಮ್ಮನಿದ್ದ ಜನ ಈಗ ಸಿಡಿದೆದ್ದಿದ್ದಾರೆ. ಕಳೆದ 23 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿರುವ ಬ್ರಹ್ಮರಕೂಟ್ಲು ಟೋಲ್ ಗೇಟ್ ತೆರವು ಮಾಡಬೇಕೆಂದು ಜನರು ಆಗ್ರಹಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮದಂತೆ ಒಂದು ಟೋಲ್ ಗೇಟ್ನಿಂದ ಮತ್ತೊಂದು ಟೋಲ್ ಗೇಟ್ಗೆ ಕನಿಷ್ಠ 60 ಕಿಲೋಮೀಟರ್ ಅಂತರವಿರಬೇಕು. ಆದರೆ ಬ್ರಹ್ಮರಕೂಟ್ಲು ಟೋಲ್ ಗೇಟ್ಗೆ 30 ಕಿಲೋಮೀಟರ್ ಅಂತರದಲ್ಲಿ, ತಲಪಾಡಿಯಲ್ಲಿ ಟೋಲ್ ಗೇಟ್ ಹಾಗೂ 42 ಕಿಲೋಮೀಟರ್ ಅಂತರದಲ್ಲಿ ಹೆಜಮಾಡಿಯಲ್ಲೊಂದು ಟೋಲ್ ಗೇಟ್ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಂತರದ ನಿಯಮ ಉಲ್ಲಂಘನೆ ಅನ್ನೋದು ಜನರ ಆರೋಪ. ಇದರ ನಡುವೆ ಇದೀಗ ಮತ್ತೆ ವಳಾಲು, ಪಣಕಜೆ ಹಾಗೂ ಗಂಜಿಮಠದಲ್ಲಿ 3 ಟೋಲ್ ಗೇಟ್ಗಳು ಅಂತರ ನಿಯಮ ಉಲ್ಲಂಘಿಸಿ ನಿರ್ಮಾಣ ಮಾಡಲಾಗ್ತಿದೆ. ಈ ಮೂಲಕ ಈ 3 ಟೋಲ್ ಗೇಟ್ಗಳು ಬಂದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೊಂದರಲ್ಲೇ 6 ಟೋಲ್ ಗೇಟ್ಗಳು ಕಾರ್ಯನಿರ್ವಹಿಸಲಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲುವ ಕೆಲಸ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಹನ ಸವಾರರನ್ನ ಸುಲಿಗೆ ಮಾಡಲಾಗ್ತಾ ಇದೆ. 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಟೋಲ್ ಗೇಟ್ಗಳಿದೆ. ಹೊಸದಾಗಿ ಮತ್ತೆ 3 ಟೋಲ್ ಗೇಟ್ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಇದು ವಾಹನ ಸವಾರರ, ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಲ್ರೆಡಿ 3 ಇದೆ, ಅದು ಕೂಡ ಕಾನೂನು ರೀತಿಯಲ್ಲಿ ಇಲ್ಲ. 60 ಕಿಲೋಮೀಟರ್ ಡಿಸ್ಟೆನ್ಸ್ ಇರಬೇಕು ಒಂದು ಟೋಲ್ ಗೇಟ್ ಇಂದ ಮತ್ತೊಂದು ಟೋಲ್ ಗೇಟ್ಗೆ. ಅದ್ರ ಒಳಗಡೆನೆ ಟೋಲ್ ಗೇಟ್ ನಿರ್ಮಾಣ ಮಾಡಿದ್ದಾರೆ, ಅದನ್ನ ಕ್ಯಾನ್ಸಲ್ ಮಾಡಬೇಕು. ಮತ್ತೊಂದ್ ಕಡೆ ಹೊಸದಾಗಿ ಮತ್ತೆ 3 ಟೋಲ್ ಗೇಟ್ ನಿರ್ಮಾಣ ಮಾಡ್ತಿದ್ದಾರೆ. ಇದು ಕಾನೂನು ಬಾಹಿರ ಆಗುತ್ತೆ. ಮಣ್ಣು ಬಿಲ್ಡಿಂಗ್ ಆದ ಜಾಗ ಇದು. ನೆರೆ ವಿಮೋಚನೆಗೆ ಅಂತ ಕೆಳಗಡೆ ರಸ್ತೆ ಮಾಡುವಾಗ ಇದನ್ನು ಎತ್ತರ ಮಾಡಿದೆ. ಯಾಕೆ ಅಂದರೆ ನೆರೆ ಬರ್ತದೆ, ಗಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬ್ಲಾಕ್ ಆಗ್ತದೆ ಅಂತ ಹೇಳಿ ಇಲ್ಲಿಗೆ ಮಣ್ಣು ಹಾಕಿ ಎತ್ತರ ಮಾಡಿದಂಥ ಸಂದರ್ಭ. ಈ ಎತ್ತರ ಮಾಡಿದಕ್ಕೆ ಟೋಲ್ ವಸೂಲಾತಿ ಮಾಡೋದು ಕಾನೂನು ಬಾಹಿರ. ಆದರೆ ಇದು ವಸೂಲಾತಿ ದಂಧೆ. ಒಬ್ಬನಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ಇದು ನಿರಂತರವಾಗಿ ಜನರನ್ನು ದರೋಡೆ ಮಾಡೋದು. ಒಬ್ಬ ಲೋಕಲ್ನವನು ಒಂದು ಸೆನ್ಸ್ ಜಾಗ ಬಿಟ್ಟವನು ಒಂದು ಅರ್ಧ ಕಿಲೋಮೀಟರ್ ಬ್ರಹ್ಮರೋಟಿಗೆ ಹೋಗಬೇಕಾದ್ರೆ ಟೋಲ್ ಗೇಟ್ ಕಟ್ಟಬೇಕು. ಇದು ಯಾವ ನ್ಯಾಯ? ಟೋಲ್ ಗೇಟ್ಗೆ ಇರಬೇಕಾದ ನಿಯಮಗಳೇ ಬ್ರಹ್ಮರಕೂಟ್ಲು ಟೋಲ್ ಗೇಟ್ನಲ್ಲಿಲ್ಲ. ಎಮರ್ಜೆನ್ಸಿ ಗೇಟ್, ಆಂಬ್ಯುಲೆನ್ಸ್ ಸಾಗಬೇಕಾದ ಪ್ರತ್ಯೇಕ ಲೈನ್ ಯಾವುದೂ ಇಲ್ಲ. ಪ್ರತಿದಿನ ಟ್ರಾಫಿಕ್ ಜಾಮ್ನಿಂದ ಜನ ಪರದಾಡುತ್ತಿದ್ದಾರೆ. ಅವಧಿ ಪೂರ್ಣವಾದರೂ ರಿನಿವಲ್ ಮೂಲಕ ಹಣ ಸಂಗ್ರಹ ಮಾಡಲಾಗ್ತಿದೆ. ಹೀಗಾಗಿ ಟೋಲ್ ಗೇಟ್ ಮುಚ್ಚಲು ಜನರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಅವೈಜ್ಞಾನಿಕವಾಗಿರುವಂಥ ಈ ಟೋಲ್ ಗೇಟನ್ನು ನೀವು ತಕ್ಷಣವಾಗಿ ಮುಚ್ಚಬೇಕು. ಈಗಾಗಲೇ ಈ ಟೋಲ್ ಗೇಟ್ನಲ್ಲಿ ನೀವು ನೋಡ್ತಾ ಇದ್ದೀರಿ, ಆಗದಿಂದ ಒಂದು 3 ರೀತಿಯಲ್ಲಿ ಸಂಚಾರ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. 3 ರೀತಿಯಲ್ಲೂ ಸುಮಾರು 500 ಮೀಟರ್ ಅಷ್ಟು ಉದ್ದಕ್ಕೆ ವಾಹನದ ಸಾಲುಗಳು ನಿಂತಿವೆ. ನಾವು ಒತ್ತಾಯ ಮಾಡೋದೇನಂತಂದರೆ ಕೇಂದ್ರ ಸರ್ಕಾರದ ಕಾನೂನು ಏನಿದೆ, ಕಾನೂನಿನ ವಿರುದ್ಧವಾಗಿ ಇಲ್ಲ. ಕೇಂದ್ರ ಸರ್ಕಾರದ ಕಾನೂನು 60 ಕಿಲೋಮೀಟರ್ ಅದರ ವ್ಯಾಪ್ತಿಯಲ್ಲಿ ನೀವು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕಾನೂನನ್ನು ಮೀರಿ ಈಗ ಇಷ್ಟು ವರ್ಷ ನೀವು ಹಗಲು ದರೋಡೆ ಮಾಡಿದಿರಲ್ಲ, ಇಲ್ಲಿ ಜನರ ಸುಲಿಗೆ ಮಾಡಿದಿರಲ್ಲ, ಇದಕ್ಕೆ ಲೆಕ್ಕವನ್ನು ಮತ್ತೆ ಕೊಡಬೇಕು. ಮತ್ತು ಇದನ್ನು ತಕ್ಷಣ ಸ್ಥಳಾಂತರ ಇಲ್ಲಿ ತೆಗಿಬೇಕು ಇಲ್ಲಿಂದ. ಒಟ್ನಲ್ಲಿ ಟೋಲ್ ಗೇಟ್ ವಿರುದ್ಧ ಜನ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆ ಸುರತ್ಕಲ್ ಟೋಲ್ ತೆರವು ಮಾಡಿದಂತೆ ಬ್ರಹ್ಮರಕೂಟ್ಲು ಟೋಲ್ ಕೂಡ ತೆರವು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.